ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್, ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ಗುಡ್. ಸ್ಟಡೀಸ್ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಆಲ್ರೆಡಿ ಸೈನ್ಸಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಹಾಗೆ ಲೈಫ್ ಪ್ರೊಸೆಸ್ ಚಾಪ್ಟರ್ ಸ್ಟಾರ್ಟ್ ಆಗಿದೆ ಅಲ್ವಾ. ದಟ್ ಈಸ್ ಫ್ರಮ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಟಾಪಿಕ್ಸ್. ಇವಾಗ ಫಿಸಿಕ್ಸ್ ಟಾಪಿಕ್ಸ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಟುಡೇ ಐ ಆಮ್ ಹಿಯರ್ ವಿತ್ ದ ಚಾಪ್ಟರ್ ಲೈಟ್, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಸೊ ಮತ್ತೆ ಹೇಳ್ತಾ ಇದ್ದೀನಿ, ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ಸ್. ಆಲ್ಮೋಸ್ಟ್ ಅರೌಂಡ್ 7 marks ಕ್ವೆಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಚಾಪ್ಟರ್. 7 marks ಕ್ವೆಶನ್ಸ್ ಬಂದೇ ಬರುತ್ತೆ ಈ ಚಾಪ್ಟ್ರಿಂದ. ಸೊ ಇವಾಗ ಲೈಟಲ್ಲಿ ಏನೆಲ್ಲ ಕಲಿತಾ ಹೋಗ್ತೀರಾ ನೀವು ಅಂದರೆ, ಇಟ್ ಈಸ್ ಟೋಟಲಿ ಅಬೌಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಕಾನ್ಸೆಪ್ಟ್ಸ್. ಚಾಪ್ಟರ್ ನೇಮೇ ಹೇಳ್ತಾ ಇದೆ, ಲೈಟ್, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಕಾನ್ಸೆಪ್ಟ್ಸ್ನ ಡೀಟೇಲ್ ಆಗಿ ಕಲಿತಾ ಹೋಗ್ತೀರಾ. ಸೊ ಇಲ್ಲಿ ಆಲ್ರೆಡಿ 8th ಸ್ಟ್ಯಾಂಡರ್ಡಲ್ಲಿ ರಿಫ್ಲೆಕ್ಷನ್ ಕಾನ್ಸೆಪ್ಟ್ಸ್ ಬಗ್ಗೆ ಒಂಚೂರು ಕಲ್ತಿದ್ದೀರಾ ಅಲ್ವಾ. ಅದೇ ರೀತಿ ಲಾಸ್ ಆಫ್ ರಿಫ್ಲೆಕ್ಷನ್ ಅಂದ್ರೇನು ಆ್ಯಂಡ್ ಹೌ ರಿಫ್ಲೆಕ್ಷನ್ ಆಕರ್ಸ್ ಇನ್ ಪ್ಲೇನ್ ಮಿರರ್ಸ್ ಅಂತ 8th ಸ್ಟ್ಯಾಂಡರ್ಡಲ್ಲಿ ಆಲ್ರೆಡಿ ಕಲ್ತು ಬಂದಿದ್ದೀರಾ. Here also you are completely dealing with mirrors, that is spherical mirrors ಅಲ್ಲಿ ಯಾವ ರೀತಿಯಾಗಿ ರಿಫ್ಲೆಕ್ಷನ್ಸ್ ಆಗುತ್ತೆ ಅನ್ನೋದನ್ನು ನಾವು ಈ ಚಾಪ್ಟ್ರಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ರಿಫ್ರಾಕ್ಷನಿಗೆ ಬಂದರೆ, ಸೊ ರಿಫ್ರಾಕ್ಷನ್ ಅಂದರೆ ಏನು ಮುಂದೆ ಕಲಿತಾ ಹೋಗೋಣ. ಸ್ಪೆರಿಕಲ್ ಲೆನ್ಸಸ್ ಬಗ್ಗೆನೂ ಕಲಿತಾ ಹೋಗ್ತೀರ. ಸೊ ಕಂಪ್ಲೀಟ್ ಚಾಪ್ಟರ್ ಡೀಲ್ಸ್ ವಿತ್ ಸ್ಪೆರಿಕಲ್ ಮಿರರ್ಸ್ ಆ್ಯಂಡ್ ಲೆನ್ಸಸ್. ಬಟ್ ಬಿಫೋರ್ ದ್ಯಾಟ್ ಲೈಟ್ ಬಗ್ಗೆ ಒಂಚೂರು ಬೇಸಿಕ್ಸ್ ನಿಮಗೆ ಗೊತ್ತಿರಲೇಬೇಕು. ಈ ಚಾಪ್ಟ್ರಿಗೆ ಹೋಗಬೇಕಾದ್ರೆ ಒಂದಿಷ್ಟು ಟರ್ಮ್ಸ್ ಆಗಿರ್ಬೋದು, ಬೇಸಿಕ್ ಟರ್ಮ್ಸ್ ಆಲ್ರೆಡಿ ಕಲ್ತಿದ್ದಾರೆ, ಬಟ್ ವಿ ಹ್ಯಾವ್ ಟು ರಿಕಾಲ್ ಇಟ್, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಸೊ ಲೆಟ್ ಅಸ್ ಮೂವ್ ಆನ್ ಟು ಸಚ್ ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ಲೈಟ್ ಅಂದ್ರೇನು, ಫಸ್ಟ್ ಆಫ್ ಆಲ್ ಅದನ್ನು ನೋಡಬೇಕು. So what do you mean by light? Light is nothing but a form of energy ಅಲ್ವಾ, which enables us to see the objects. ನಮ್ಮ ಸುತ್ತಮುತ್ತ ಇರೋವಂಥ ಯಾವುದೇ ಆಬ್ಜೆಕ್ಟ್ಸ್ನ ನಾವು ನೋಡಬೇಕು ಅಂತ ಹೇಳಿದ್ರೆ ಲೈಟ್ ತುಂಬ ಇಂಪಾರ್ಟೆಂಟ್. ಕ್ವೆಶನ್ ಕೇಳ್ಬೋದು ನೀವು, ಮ್ಯಾಮ್ ಲೈಟ್ ಮಾತ್ರ ಸಾಕಾ, ಕಣ್ಣು ಇರಬೇಕಲ್ವಾ? ಅಫ್ಕೋರ್ಸ್ ಐಸ್, ಸೆನ್ಸ್ ಆರ್ಗನ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಪರ್ಸೀವ್ ಆರ್ ಸಿ ದ ಆಬ್ಜೆಕ್ಟ್ಸ್. ಹಾಗಂತ ಹೇಳಿ ಇವಾಗ ನೀವೊಂದು ಕತ್ಲೆ ಕೋಣೆಗೆ ಹೋಗ್ತೀರಾ, ಕಣ್ಣು ಕಾಣಿಸ್ತಾ ಇದೆ, ಬಟ್ ಲೈಟ್ ಇಲ್ಲ ಅಂತ ಹೇಳಿದ್ರೆ ಆ ಡಾರ್ಕ್ ರೂಮಲ್ಲಿರುವಂಥ ಆಬ್ಜೆಕ್ಟ್ಸ್ ಕಾಣಿಸೋದಕ್ಕೆ ಸಾಧ್ಯನಾ ನಿಮಗೆ? ಇಲ್ಲ. ಸೊ ಲೈಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಐಸ್ ಆ್ಯಂಡ್ ಲೈಟ್ ಬೋತ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಸೀಯಿಂಗ್ ಆಲ್ ದ ಆಬ್ಜೆಕ್ಟ್ಸ್ ಅರೌಂಡ್ ಅಸ್. ಸೊ ಇವಾಗ ಲೈಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ವಿಚ್ ಅನೇಬಲ್ಸ್ ಅಸ್ ಟು ಸಿ ದ ಆಬ್ಜೆಕ್ಟ್ಸ್. ಸಿ ದ ಆಬ್ಜೆಕ್ಟ್ಸ್. ಸೊ ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. ನಾವು ಲೈಟ್ ಎಲ್ಲಿಂದ ಸಿಗತ್ತೆ ನಮಗೆ? ಏನೋ ಒಂದು ಮೀಡಿಯಮ್ ಅಥವಾ ಒಂದು ಆಬ್ಜೆಕ್ಟ್ ಮೂಲಕ ಅಥವಾ ಒಂದು ಮೆಟೀರಿಯಲ್ ಮೂಲಕ ವಿ ಗೆಟ್ ದ ಲೈಟ್ ಅಲ್ವಾ. ಸೊ ದಟ್ ಆಬ್ಜೆಕ್ಟ್ ವಿಚ್ ಗೀವ್ಸ್ ಅಸ್ ಲೈಟ್, ದಟ್ ಈಸ್ ಕಾಲ್ಡ್ ಅಸ್ ಸೋರ್ಸ್. ಸೋರ್ಸ್ ಅಂತ ಹೇಳಿ ಕರಿತೀವಿ. ಆ್ಯನ್ ಆಬ್ಜೆಕ್ಟ್ ಫ್ರಮ್ ವಿಚ್ ದ ಲೈಟ್ ಕಮ್ಸ್. ಸೊ ಲೈಟ್ ಅಂದ ತಕ್ಷಣ ಯಾವುದೋ ಒಂದು ಆಬ್ಜೆಕ್ಟ್ ಅಥವಾ ಒಂದು ಮೆಟೀರಿಯಲಿಂದ ನಮಗೆ ಸಿಗಬೇಕದು. ಅದನ್ನು ನಾವು ವಿ ಕಾಲ್ ಇಟ್ ಆಸ್ ಎ ಸೋರ್ಸ್. ಸೊ ಸೋರ್ಸ್ ಅಂತ ಹೇಳಿದ ತಕ್ಷಣ ವಿ ಹ್ಯಾವ್ 2 types ಆಫ್ ಸೋರ್ಸ್, ವಿಚ್ ಆಲ್ ದ್ಯಾಟ್. ಸೊ ರಿಕಾಲ್ ಮಾಡಿದ್ರೆ ಯು ಹ್ಯಾವ್ 2 types ಆಫ್ ಸೋರ್ಸಸ್. ಯಾವುದೆಲ್ಲ? ಒಂದು ಲುಮಿನಸ್ ಆ್ಯಂಡ್ ನಾನ್ ಲುಮಿನಸ್. ಆಲ್ರೆಡಿ ಕಲ್ತಿದ್ದೀರಾ ಅಲ್ವಾ. ಸೊ ಲುಮಿನಸ್ ಅಂದ್ರೇನು? ದ ಆಬ್ಜೆಕ್ಟ್ಸ್ ಎಮಿಟ್ ದೇಯರ್ ಓನ್ ಲೈಟ್. emits own light. ಫಾರ್ ಎಕ್ಸಾಂಪಲ್ ಸನ್ ಆಗಿರ್ಬೋದು, ಅಥವಾ ಮನೆಗಳಲ್ಲಿ ನಾವು ಯೂಸ್ ಮಾಡುವಂಥ ಟಾರ್ಚ್ ಲೈಟ್ಸ್, ಬಲ್ಬ್, ಅಥವಾ ಫೈರ್, ಕ್ಯಾಂಡಲ್. ಸೊ ಇದೆಲ್ಲ ಅದರಲ್ಲೇ ಲೈಟ್ ಅಂತ ಹೇಳುವಂಥದ್ದು ಫಾರ್ಮ್ ಆಗುವಂಥದ್ದು ಅಲ್ವಾ. ಇಟ್ ಎಮಿಟ್ಸ್ ಇಟ್ಸ್ ಓನ್ ಲೈಟ್. ಸಚ್ ಸೋರ್ಸ್ ಆಫ್ ಲೈಟ್ನ ನಾವು ಲುಮಿನಸ್ ಸೋರ್ಸ್ ಅಂತ ಹೇಳಿ ಕರಿತೀವಿ. ಇನ್ನೊಂದಿದೆ ನಾನ್ ಲುಮಿನಸ್ ಸೋರ್ಸ್. ದಟ್ ಮೀನ್ಸ್ ದೇ ಕೆನಾಟ್ ಎಮಿಟ್ ದೇರ್ ಓನ್ ಲೈಟ್, ದೇ ರಿಸೀವ್ ದ ಲೈಟ್ ಫ್ರಮ್ ದ ಲುಮಿನಸ್ ಆಬ್ಜೆಕ್ಟ್ಸ್. ಅದನ್ನು ನಾವು ನಾನ್ ಲುಮಿನಸ್ ಸೋರ್ಸಸ್ ಅಂತ ಕರಿತೀವಿ. ಯಾವುದೇ ಆಗಿರ್ಬೋದು, ವುಡ್, ಚೇರ್, ಎನಿಥಿಂಗ್ ವಿ ಟೇಕ್, ದೇ ಆಲ್ ಆರ್ ನಾನ್ ಲುಮಿನಸ್ ಸೋರ್ಸಸ್. ಆ್ಯಂಡ್ ಆ ನಾನ್ ಲುಮಿನಸ್ ಸೋರ್ಸಸ್
ನಮಗೆ ಹೇಗೆ ಕಾಣಿಸುತ್ತೆ? ಬಿಕಾಸ್ ಆಫ್ ಲುಮಿನಸ್ ಆಬ್ಜೆಕ್ಟ್ಸ್. ಲುಮಿನಸ್ ಸೋರ್ಸಸ್ ಯಾವುದೆಲ್ಲ ಇದೆ? ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಈ ಬೋರ್ಡ್ ಕಾಣಿಸ್ಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ಲೈಟ್ ಬಿದ್ದು ಆ ಲೈಟ್ ನನ್ನ ಕಣ್ಣಿಗೆ ರಿಫ್ಲೆಕ್ಟ್ ಆಗಿ ಕಾಣಿಸ್ದಾಗಲೇ ನನಗೆ ಈ ಬೋರ್ಡ್ ಕಾಣಿಸೋದಕ್ಕೆ ಸಾಧ್ಯ ಅಲ್ವಾ? ಸೊ ಲುಮಿನಸ್ ಸೋರ್ಸಿಂದ ಈ ನಾನ್ ಲುಮಿನಸ್ ಆಬ್ಜೆಕ್ಟ್ಸ್ ಏನಿದೆ ದೇ ಗೆಟ್ ದ ಲೈಟ್ ಆ್ಯಂಡ್ ವಿ ಆರ್ ಏಬಲ್ ಟು ಸಿ ದ ಆಬ್ಜೆಕ್ಟ್ಸ್. ಸೊ ದ್ಯಾಟ್ ಈಸ್ ಅಬೌಟ್ ಸೋರ್ಸಸ್. ದೆನ್ ಕಮ್ಮಿಂಗ್ ಟು ದ ಮೀಡಿಯಮ್. ಇವಾಗ ಲೈಟ್ ಟ್ರಾವೆಲ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಮೀಡಿಯಮ್ ಬೇಕಲ್ವ? ನಾವು ಇವಾಗ ವೆಹಿಕಲ್ಸ್ನ ಕನ್ಸಿಡರ್ ಮಾಡಿದರೆ ಅದು ಟ್ರಾವೆಲ್ ಆಗಬೇಕು, ಓಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಅ ಮೀಡಿಯಮ್ ವಿಚ್ ಇಸ್ ರೋಡ್ ಅಲ್ವಾ? ಅದೇ ಥರ ಲೈಟ್ ಟ್ರಾವೆಲ್ ಆಗಬೇಕು ಅಂತ ಹೇಳಿದ್ರೆ ಇಟ್ ನೀಡ್ಸ್ ಅ ಮೀಡಿಯಮ್. ಸೊ ದ ಮೀಡಿಯಮ್ ಇನ್ ವಿಚ್ ಲೈಟ್ ಟ್ರಾವೆಲ್ಸ್, ಈಸಿಯಾಗಿ ಟ್ರಾವೆಲ್ ಆಗುವಂಥ ಮೀಡಿಯಮ್ ಏನಿದೆಯೋ ಅದನ್ನು ನಾವು ಟ್ರಾನ್ಸ್ಪರೆಂಟ್ ಮೀಡಿಯಮ್ ಅಂತ ಕರಿತೀವಿ. ಸೊ ಎಲ್ಲಿ ಲೈಟ್ ಈಸಿಯಾಗಿ ಟ್ರಾವೆಲ್ ಆಗ್ತಾ ಹೋಗುತ್ತೆ, ಇಟ್ ಈಸ್ ಇನ್ ಏರ್ ಆ್ಯಂಡ್ ಗ್ಲಾಸ್ ಮೀಡಿಯಮ್ಸ್. ಸೊ ದೀಸ್ ಆರ್ ಟ್ರಾನ್ಸ್ಪರೆಂಟ್ ಮೀಡಿಯಮ್ಸ್ ವೇರ್ ಲೈಟ್ ಕ್ಯಾನ್ ಪ್ರೊಪಗೇಟ್ ಆರ್ ಟ್ರಾವೆಲ್ ಈಸಿಲಿ. ಹಾಗೆ ಇನ್ನೊಂದು ಮೀಡಿಯಮ್ ಇದೆ, ದಟ್ ಈಸ್ ಒಪೇಕ್. ಸೊ ಒಪೇಕ್ ಮೀಡಿಯಮ್ ಅಂತ ಹೇಳಿದ್ರೇನು? ಲೈಟ್ ಟ್ರಾವೆಲ್ ಆಗಲ್ಲ ಆ ಮೀಡಿಯಮಲ್ಲಿ. ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ವುಡ್ ಮೂಲಕ ಲೈಟ್ ಟ್ರಾವೆಲ್ ಆಗತ್ತಾ? ಒಂದು ಮರದ ಹಲ್ಗೆ ಏನಾದರೂ ಹಿಡ್ಕೊಂಡು ಅದ್ರ ಎದುರುಗಡೆ ಟಾರ್ಚ್ ಲೈಟ್ ಏನಾದರೂ ಹಾಕಿ, ಡಸ್ ಇಟ್ ಪಾಸ್ ಥ್ರೂ ದ್ಯಾಟ್ ವುಡ್? ನೋ, ರೈಟ್? ಸಚ್ ಆಬ್ಜೆಕ್ಟ್ಸ್ನ ನಾವು ಒಪೇಕ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ಲೈಟ್ ಯಾವತ್ತು ಪಾಸ್ ಆಗೋವಂಥದ್ದು ಟ್ರಾನ್ಸ್ಪರೆಂಟ್ ಮೀಡಿಯಮಲ್ಲಿ, ಸಚ್ ಆಸ್ ಏರ್ ಆ್ಯಂಡ್ ಗ್ಲಾಸ್ ಮೀಡಿಯಮ್. ಕ್ಲಿಯರ್? ನಾವು ಫಾರ್ ಎಕ್ಸಾಂಪಲ್ ಇವಾಗ ಈ ಚಾಪ್ಟ್ರಲ್ಲಿ ಇನ್ನು ಮುಂದೆ ಹೋಗ್ತಾ ನೀವು ಲೈಟ್ ರೇ, ಕನ್ಸಿಡರ್ ಅ ಲೈಟ್ ರೇ ಅಂತ ಹೇಳುವಂಥ ವರ್ಡ್ನ ತುಂಬ ಸತಿ ಕೇಳ್ತಾ ಹೋಗ್ತೀರ. ಸೊ ರೇ ಅಂತ ಹೇಳಿದ್ರೆ ಏನು? ಸ್ಟ್ರೇಟ್ ಲೈನ್ ಪಾತ್ ಇನ್ ವಿಚ್ ಲೈಟ್ ಟ್ರಾವೆಲ್ಸ್ ಇಸ್ ಕಾಲ್ಡ್ ಆಸ್ ಅ ರೇ. ಆಫ್ ಕೋರ್ಸ್ ಲೈಟ್ ಟ್ರಾವೆಲ್ಸ್ ಇನ್ ಅ ಸ್ಟ್ರೇಟ್ ಲೈನ್, ವಿ ಹ್ಯಾವ್ ಸ್ಟಡಿಡ್ ಇಟ್ ಅಲ್ವಾ? ಸೊ ದ ಪಾತ್ ಆಫ್ ದ್ಯಾಟ್ ಲೈಟ್ ವಿ ಕನ್ಸಿಡರ್ ಇಟ್ ಆ್ಯಸ್ ಅ ರೇ ಅಂತ ಹೇಳಿಬಿಟ್ಟು. ಸೊ ನಾವು ಆಲ್ರೆಡಿ ಅಥವಾ ಇವಾಗ ಕನ್ಸಿಡರ್ ಅ ಲೈಟ್ ರೇ ಅಂತ ಹೇಳಬೇಕಾದ್ರೆ ಯಾವ ರೀತಿಯಾಗಿ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸ್ಟ್ರೈಟ್ ಲೈನ್ ಹಾಕಿಬಿಟ್ಟು ಒಂದು ಆ್ಯರೋ ಮಾರ್ಕ್ ಮೂಲಕ ಏನು ಸಿಗ್ನಿಫೈ ಮಾಡುತ್ತೆ? ಸೊ ಲೈಟ್ ಈಸ್ ಟ್ರಾವೆಲಿಂಗ್ ಇನ್ ದಿ ಸ್ಟ್ರೈಟ್ ಲೈನ್ ಅಂತ. ಸೊ ದ್ಯಾಟ್ ಈಸ್ ಅಬೌಟ್ ರೇ. ದಿಸ್ ಈಸ್ ದ ಬೇಸಿಕ್ ಥಿಂಗ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ರೇ ಅಂದ ತಕ್ಷಣ ಇನ್ ದಿಸ್ ಚಾಪ್ಟರ್ ಯು should be concentrating on two terms, that is one is converging rays and one more is diverging rays. ಸೊ ಏನು ಕನ್ವರ್ಜಿಂಗ್ ಅಥವಾ ಡೈವರ್ಜಿಂಗ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಲೈಟ್ ಸೋರ್ಸ್ ಏನಿದೆಯೋ ಅಥವಾ ಲೈಟ್ ರೇಸ್ ಏನಿದೆಯೋ, ಎಲ್ಲ ಲೈಟ್ ರೇಸ್ ಬಂದು ಯಾವುದೋ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಕನ್ವರ್ಜೆಂಟ್ ರೇಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಎಲ್ಲ ಲೈಟ್ ರೇಸ್ ಬಂದು ಇವಾಗ ಈ ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ ಅಲ್ವಾ? ಸೊ ಆಲ್ light rays which come and converge or meet at a single point, such light rays ನಾವು ಕನ್ವರ್ಜಿಂಗ್ ಲೈಟ್ ರೇಸ್ ಅಂತ ಹೇಳ್ತೀವಿ. ಡೈವರ್ಜಿಂಗ್ ಅಂದ್ರೇನು? ಒಂದು ಪಾಯಿಂಟಿಂದ ಬೇರೆ ಬೇರೆ ಡೈರೆಕ್ಷನಲ್ಲಿ ಲೈಟ್ ರೇಸ್ ಟ್ರಾವೆಲ್ ಆಗುವಂಥದ್ದು, ಈ ಥರ ಡೈವರ್ಜ್ ಆಗ್ತಾ ಹೋಗುತ್ತೆ, ಅದನ್ನು ನಾವು ಡೈವರ್ಜಿಂಗ್ ರೇಸ್ ಅಂತ ಹೇಳ್ತೀವಿ. ಸೊ ಈ ಕನ್ವರ್ಜಿಂಗ್ ಆ್ಯಂಡ್ ಡೈವರ್ಜಿಂಗ್ ಅಂದ್ರೆ ಏನು ಅಂತ ಹೇಳುವಂಥ ಕಾನ್ಸೆಪ್ಟ್ ತಲೆನಲ್ಲಿ ಇರಲಿ. ಯಾಕಂತ ಹೇಳಿದ್ರೆ ಮುಂದೆ ವಿ ನೀಡ್ ಸಚ್ things to concentrate on some topics. So this is the basics about light. ಏನಲ್ಲ ಕಲ್ತ್ವಿ? ಸೊ ಲೈಟ್ ಅಂದ್ರೆ ಏನು? ಇಟ್ ಇಸ್ ಫಾರ್ಮ್ ಆಫ್ ಎನರ್ಜಿ ವಿಚ್ ಅನೇಬಲ್ಸ್ ಅಸ್ ಟು ಸಿ ದ ಆಬ್ಜೆಕ್ಟ್ಸ್. ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಆಬ್ಜೆಕ್ಟ್ಸ್ನ ನೋಡೋದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಫಾರ್ಮ್ ಆಫ್ ಎನರ್ಜಿ. ಅದೇ ರೀತಿ ಸೊ ಲೈಟ್ ಅಂತ ಹೇಳುವಂಥದ್ದು ನಮ್ಗೆ ಎಲ್ಲಿಂದ ಸಿಗತ್ತೆ? ಫ್ರಮ್ ಸಮ್ ಸೋರ್ಸ್, ಲೈಕ್ ವೆದರ್ ಇಟ್ ವಿಲ್ ಬಿ ಲುಮಿನಸ್ ಆರ್ ನಾನ್ ಲುಮಿನಸ್ ಸೋರ್ಸ್. Majorly we get light from the sources such as sun, ಅಥವಾ ಟಾರ್ಚ್ ಲೈಟ್, ಕ್ಯಾಂಡಲ್ಸ್, ಫೈರ್, ಇಂಥ ಸಮ್ ಸೋರ್ಸಸ್ಸಿಂದ ವಿ ಗೆಟ್ ಲೈಟ್. ದೆನ್ ಟ್ರಾನ್ಸ್ಪರೆಂಟ್ ಮೀಡಿಯಮ್ಸ್ ಲೈಕ್ ಏರ್ ಅಥವಾ ಗ್ಲಾಸ್ ಮೀಡಿಯಮಿಂದ ಲೈಟ್ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ರೇ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಸೊ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಶುಡ್ ಮೂವ್ ಟು, ದಟ್ ಈಸ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಅಂದ್ರೆ ಏನು? ಆಲ್ರೆಡಿ ಕಲ್ತಿದ್ದೀರಾ, ಜಸ್ಟ್ ರಿಕಾಲ್ ಮಾಡಿ. ವಾಟ್ ಡು ಯು ಮೀನ್ ಬೈ ರಿಫ್ಲೆಕ್ಷನ್? ಇವಾಗ ಒಂದು ಬಾಲ್ನ ಕನ್ಸಿಡರ್ ಮಾಡಿದ್ರೆ, ವೆನ್ ಯು ಆರ್ ಪ್ಲೇಯಿಂಗ್ ವಿತ್ ದ ಬಾಲ್, ಜಸ್ಟ್ ಆ ಬಾಲ್ನ ಒಂದು ಸತಿ ನೆಲದ ಮೇಲೆ
ಹಿಂಗೆ ಬೌನ್ಸ್ ಮಾಡಿಬಿಡಿ. ಏನಾಗುತ್ತೆ, ಆಫ್ಟರ್ ಇಟ್ ಸ್ಟ್ರೈಕಿಂಗ್ ದ ಸರ್ಫೇಸ್ ಇಟ್ ಬೌನ್ಸಸ್ ಬ್ಯಾಕ್ ಅಲ್ವಾ. ಸೊ ಒಂದು ಬಾಲ್ನ ಕನ್ಸಿಡರ್ ಮಾಡಿ, ಒಂದು ಸರ್ಫೇಸ್ ಮೇಲೆ ಹಿಂಗೆ ಬೀಳ್ಸಿದ್ರೆ ಎಗೇನ್ ಇಟ್ ವಿಲ್ ಬೌನ್ಸ್ ಬ್ಯಾಕ್. ಅದೇ ರೀತಿ ಲೈಟ್ ಕೂಡ ಯಾವುದೇ ಒಂದು ಸರ್ಫೇಸ್ ಮೇಲೆ ಬಿದ್ದರೆ ಇಟ್ ಬೌನ್ಸಸ್ ಬ್ಯಾಕ್. ಸೊ ಬೌನ್ಸಿಂಗ್ ಬ್ಯಾಕ್ ಆಗೋವಂತಹ ಫಿನಾಮಿನನ್ನು ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ದಟ್ ಮೀನ್ಸ್ ಬೌನ್ಸಿಂಗ್ ಬ್ಯಾಕ್ ಆಫ್ ಅ ಲೈಟ್ ವೆನ್ ಇಟ್ ಸ್ಟ್ರೈಕ್ಸ್ ಅ ಸರ್ಫೇಸ್, ದಟ್ ಫಿನಾಮಿನನ್ ಈಸ್ ಕಾಲ್ಡ್ ಎಸ್ ರಿಫ್ಲೆಕ್ಷನ್. ಸೊ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಆಬ್ಜೆಕ್ಟ್ಸ್ನ ನಾವು ನೋಡೋವಂಥದ್ದು ರಿಫ್ಲೆಕ್ಷನ್ ಅಂತ ಹೇಳುವಂಥ ಫಿನಾಮಿನದಿಂದ. ಹೇಗೆ ನೋಡ್ತೀವಿ ಇವಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ನ ನಾನು ಪ್ಲೇಸ್ ಮಾಡಿದ್ದೀನಿ, ಓಕೆನಾ. ದಿಸ್ ಈಸ್ ಸಮ್ ಕೈಂಡ್ ಆಫ್ ಆಬ್ಜೆಕ್ಟ್. ನಿಮ್ಗೆ ಯಾವ ಆಬ್ಜೆಕ್ಟ್ ಇಷ್ಟನೋ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್. ಸೊ ಇವಾಗ ಇಲ್ಲಿ ಯಾರೋ ಒಬ್ಬ ಅಬ್ಸರ್ವರ್ ನಿಂತಿದ್ದಾನೆ, ಓಕೆ. ಲೆಟ್ ಮೀ ಡ್ರಾ ಆ್ಯನ್ ಐ ಲೈಕ್ ಸ್ಟ್ರಕ್ಚರ್. ಇಲ್ಲಿ ಯಾರೋ ಒಬ್ಬ ಅಬ್ಸರ್ವರ್ ನಿಂತ್ಕೊಂಡು ನೋಡ್ತಿದ್ದಾನೆ, ಓಕೆ. ನಾವು ಈ ಅಬ್ಸರ್ವರ್ಗೆ ಈ ಆಬ್ಜೆಕ್ಟ್ ಕಾಣಿಸ್ಬೇಕು ಅಂತ ಹೇಳಿದ್ರೆ ಲೈಟ್ ರೇ ಶುಡ್ ಕಮ್ ಆ್ಯಂಡ್ ಹಿಟ್ ಆನ್ ದಿಸ್ ಆಬ್ಜೆಕ್ಟ್. ಲೈಟ್ ಬಂದು ಈ ಆಬ್ಜೆಕ್ಟ್ ಮೇಲೆ ಬೀಳಬೇಕು ಆ್ಯಂಡ್ ಆಫ್ಟರ್ ಫಾಲಿಂಗ್ ಆನ್ ದ್ಯಾಟ್ ಆಬ್ಜೆಕ್ಟ್ ಇಟ್ ಶುಡ್ ರಿಫ್ಲೆಕ್ಟ್ ಬ್ಯಾಕ್ ಆ್ಯಂಡ್ ಇಟ್ ಶುಡ್ ರೀಚ್ ದ ಐಸ್ ಆಫ್ ದಿಸ್ ಪರ್ಸನ್. ಸೊ ಈ ರಿಫ್ಲೆಕ್ಟ್ ಆಗಿಬಿಟ್ಟು ಈ ಪರ್ಸನ್ನ ಕಣ್ಣಿಗೆ ರೀಚ್ ಆಯಿತಾ ಲೈಟ್ ರೇ ಅಂತ ಹೇಳಿದ್ರೆ ದೆನ್ ಹಿ ಈಸ್ ಏಬಲ್ ಟು ಸಿ ದಿಸ್ ಆಬ್ಜೆಕ್ಟ್. ಅದರ್ವೈಸ್ ಹಿ ಈಸ್ ನಾಟ್ ಏಬಲ್ ಟು ಸಿ ದ್ಯಾಟ್ ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಬೋರ್ಡ್ ಇದೆ, ಈ ಬೋರ್ಡ್ ನನಗೆ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ, ಲೈಟ್ ಈ ಬೋರ್ಡ್ ಮೇಲೆ ಬಿದ್ದು ಆಮೇಲೆ ರಿಫ್ಲೆಕ್ಟ್ ಆಗಿ ನನ್ನ ಕಣ್ಣಿಗೆ ಬೀಳ್ತಾ ಇದೆ ಆ ಲೈಟ್ ರೇಸ್, ಸೋ ದ್ಯಾಟ್ ಐ ಆಮ್ ಏಬಲ್ ಟು ಸಿ ದಿಸ್ ಬೋರ್ಡ್. ನಾನು ಯಾವುದೋ ಒಂದು ಬೇರೆ ಕಡೆಯಲ್ಲೋ ನಿಂತ್ಕೊಂಡು ನನಗೆ ಈ ಬೋರ್ಡ್ ಕಾಣಿಸ್ತಾ ಇಲ್ಲ, ಕಾಣಿಸುತ್ತಾ? ಕಾಣಿಸಲ್ಲ. ಯಾಕೆ? ಬಿಕಾಸ್ ಆ ಲೈಟ್ ರೇಸ್ ನನ್ನ ಕಣ್ಣಿಗೆ ಬೀಳ್ತಾ ಇಲ್ಲ, ಸೊ ಅದಕ್ಕೆ ನನಗೆ ಕಾಣಿಸೋವಂಥ ಚಾನ್ಸಸ್ ಇಲ್ಲ. ನಾವು ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ and the light rays are coming and hitting on this board and it is reflecting back in certain directions to my eyes so that I am able to see this object. So this is a simple phenomenon which is included on how we see the objects, okay. So that is about reflection. So reflection ಆಗದೆ ನಮ್ಗೆ ಆಬ್ಜೆಕ್ಟ್ಸ್ ಕಾಣಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಇಸ್ ದ ಬೇಸಿಕ್ ಥಿಂಗ್ ಯು ಶುಡ್ ನೋ. ಸೊ ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು ವಾಟ್ ಡು ಯು ಮೀನ್ ಬೈ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಡೆಫಿನಿಷನ್ ಏನು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಫಿನಾಮಿನನ್ ಆಫ್ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ವೆನ್ ಇಟ್ ಸ್ಟ್ರೈಕ್ಸ್ ಅ ಸರ್ಫೇಸ್ ಇಸ್ ಕಾಲ್ಡ್ ಆಸ್ ರಿಫ್ಲೆಕ್ಷನ್. ಸೊ ಐ ಹೋಪ್ ಸ್ಟೂಡೆಂಟ್ಸ್ ದಿಸ್ ಇಸ್ ಕ್ಲಿಯರ್. So that let us move on to next concept. So next, laws of reflection, one of the important concept. State laws of reflection ಅಂತ ಹೇಳಿ ಕೇಳುವಂಥ ಚಾನ್ಸಸ್ ಇದೆ. ಆಲ್ರೆಡಿ ಕಲ್ತಿದ್ದೀರಾ, ಬಟ್ ಒನ್ಸ್ ಅಗೇನ್ ಯು ಶುಡ್ ಹ್ಯಾವ್ that basic concept of laws here also. ಯಾಕಂದರೆ ಇನ್ ಸ್ಪೆರಿಕಲ್ ಮಿರರ್ಸ್ ನೋಡ್ತಾ ಹೋಗ್ತಿದ್ದ ಹಾಗೇನು ಈ ರಿಫ್ಲೆಕ್ಷನ್ ಕಾನ್ಸೆಪ್ಟ್ ನಿಮಗೆ ಬೇಕಾಗತ್ತೆ ಅಲ್ಲಿ. ಸೊ ಲಾಸ್ ಆಫ್ ರಿಫ್ಲೆಕ್ಷನ್ ಎಷ್ಟು ಲಾಸ್ ಇದೆ? 2 ಲಾಸ್ ಅಲ್ವಾ. ಸೊ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಟರ್ಮ್ಸ್ ನಿಮಗೆ ಗೊತ್ತಿರಬೇಕು. ಯಾವುದೆಲ್ಲ? ಒನ್ ಈಸ್ ಇನ್ಸಿಡೆಂಟ್ ರೇ. ಸೊ ಇನ್ಸಿಡೆಂಟ್ ರೇ ಅಂತ ಹೇಳಿದ್ರೇನು? ಒಂದು ಸರ್ಫೇಸ್ ಮೇಲೆ ಬಂದು ಬೀಳೋವಂಥ ರೇ, ದ ರೇ ವಿಚ್ ಸ್ಟ್ರೈಕ್ಸ್ ದ ಸರ್ಫೇಸ್. ಸೊ if you consider as a point, ray which strikes the surface of any object, that is considered as incident ray. One more term we have, reflected ray. So what do you mean by reflected ray? After striking the surface ಏನಾಗುತ್ತೆ? It reflects back ಅಥವಾ bounces back ಅಲ್ವಾ. So the ray which strikes or bounces back after incident, that ray is called as reflected ray. So ಲಾಸ್ ಆಫ್ ರಿಫ್ಲೆಕ್ಷನ್ ಹೇಳ್ಬೇಕಾದ್ರೆ ನಾವಿಲ್ಲಿ ಏನೆಲ್ಲ ಕನ್ಸಿಡರ್ ಮಾಡಬೇಕು? ವಿ ಹ್ಯಾವ್ ಟು ಕನ್ಸಿಡರ್ ಅ ಪ್ಲೇನ್ ಮಿರರ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಪ್ಲೇನ್ ಮಿರರ್. ಸೊ ಈ ಪ್ಲೇನ್ ಮಿರರ್ ಮೇಲ್ಗಡೆ ಇಫ್ ಆ್ಯನ್ ಲೈಟ್ ರೇ ಕಮ್ಸ್ ಆ್ಯಂಡ್ ಇನ್ಸಿಡೆಂಟ್ ಆನ್ ದಿಸ್ ಪ್ಲೇನ್ ಮಿರರ್, ದೆನ್ ವಾಟ್ ಹ್ಯಾಪನ್ಸ್?
So once it will come and incident on the plane mirror, it should reflect back ಅಲ್ವಾ. ಸ್ಟ್ರೈಕ್ ಆದಮೇಲೆ ಇಟ್ ಹ್ಯಾವ್ ಟು ರಿಫ್ಲೆಕ್ಟ್ ಬ್ಯಾಕ್, ಅದನ್ನೇ ರಿಫ್ಲೆಕ್ಷನ್ ಫಿನಾಮಿನಾ ಹೇಳುವಂಥದ್ದು. ಸೊ ಬಂದ ಮೇಲೆ ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್. ಎಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಲೆಟ್ ಅಸ್ ಡ್ರಾ ಅ ನಾರ್ಮಲ್ ಲೈನ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಲೈಟ್ ರೇ ಬಂದ್ಬಿಟ್ಟು ಎಲ್ಲಿ ಇನ್ಸಿಡೆಂಟ್ ಆಗಿದೆ. ಸೊ ಇಫ್ ಯು ಒಬ್ಸರ್ವ್ ಹಿಯರ್ ದ ಲೈಟ್ ರೇ ಇಸ್ ಇನ್ಸಿಡೆಂಟ್ at this point ಅಲ್ವಾ. ಸೊ ಇಲ್ಲಿಂದ ಒಂದು ನಾರ್ಮಲ್ ಲೈನ್, ವಾಟ್ ಡು ಯು ಮೀನ್ ಬೈ ನಾರ್ಮಲ್? ನಾರ್ಮಲ್ ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಲೈನ್, ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ರೆ ದೆನ್ ದ ರಿಫ್ಲೆಕ್ಟೆಡ್ ರೇ ಏನಿದೆಯೋ ವಿ ವಿಲ್ ಡ್ರಾ ದಟ್ ರಿಫ್ಲೆಕ್ಟೆಡ್ ರೇ ಆಲ್ಸೋ. ಸೊ ಹಿಯರ್ ದ ಟೂ ಆಂಗಲ್ಸ್ ಆರ್ ಫಾರ್ಮ್ಡ್. ಯಾವುದೆಲ್ಲ ಟೂ ಆಂಗಲ್ಸ್? ಒನ್ ಇಸ್ ದ ಆಂಗಲ್ ಬಿಟ್ವೀನ್ the normal and incident ray. So which angle is that? Angle I, that is nothing but angle of incidence. Angle of incidence. So normal and incident ray ಒಂದು angle ನ ಫಾರ್ಮ್ ಮಾಡ್ತಾ ಇದೆ, that is angle of incidence. ಅದೇ ರೀತಿ ನಾರ್ಮಲ್ ಮತ್ತು ರಿಫ್ಲೆಕ್ಟೆಡ್ ರೇ ಕೂಡ ಒಂದು ಆ್ಯಂಗಲ್ ಫಾರ್ಮ್ ಮಾಡ್ತಾ ಇದೆ, ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಆ್ಯಂಗಲ್ ಆರ್, ವಿಚ್ ಈಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ನಾವು ವಾಟ್ ಅವರ್ ಫಸ್ಟ್ ಲಾ ಏನು ಹೇಳುತ್ತೆ? ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳಿದರೆ, ಇವಾಗ ಫಾರ್ ಎಕ್ಸಾಂಪಲ್ ಇಫ್ ವಿ ಕನ್ಸಿಡರ್ ಆ್ಯಂಗಲ್ ಐ ಆ್ಯಸ್ 30 ಡಿಗ್ರಿ, ಆ್ಯಂಗಲ್ ಐನ ನಾವು 30 ಡಿಗ್ರಿ ಅಂತ ಕನ್ಸಿಡರ್ ಮಾಡಿದ್ರೆ ವಾಟ್ ವಿಲ್ ಬಿ ದ ಆ್ಯಂಗಲ್ ಆರ್ ಅಥವಾ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಏನಾಗಿರುತ್ತೆ? ಇಟ್ ವಿಲ್ ಆಲ್ಸೋ ಬಿ 30 ಡಿಗ್ರಿ. ಅದನ್ನು ನಾವು ಆ್ಯಂಗಲ್ ಆಫ್ ಲಾಸ್ ಆಫ್ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೆಕೆಂಡ್ ಲಾ ಏನು ಹೇಳುತ್ತೆ? ದ ಇನ್ಸಿಡೆಂಟ್ ರೇ, ನಾರ್ಮಲ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ. ಯಾವುದೆಲ್ಲ? ಇನ್ಸಿಡೆಂಟ್ ರೇ, ನಾರ್ಮಲ್ ಏನು ಡ್ರಾ ಮಾಡಿದೀವೋ ಅದು, ಮತ್ತು ರಿಫ್ಲೆಕ್ಟೆಡ್ ರೇ, ಆಲ್ ಲೈ ಇನ್ ಅ ಸೇಮ್ ಪ್ಲೇನ್. ಒಂದೇ ಪ್ಲೇನಲ್ಲಿ ಸೇಮ್ ಲೈನಲ್ಲಿ ಮೂರು ರೇಗಳು ಇರುತ್ತೆ. ಇನ್ಸಿಡೆಂಟ್ ರೇ ಆಗಿರ್ಬೋದು, ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ, ಇದು ಮೂರು ಕೂಡ ಒಂದೇ ಪ್ಲೇನಲ್ಲಿ ಲೈ ಆಗಿರುತ್ತೆ. ಸೊ ದಿಸ್ ಇಸ್ ದ ಟೂ ಲಾಸ್ ಆಫ್ ರಿಫ್ಲೆಕ್ಷನ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇಲ್ಲಿ ಸ್ಟೇಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ದಿಸ್ ಯು ಹ್ಯಾವ್ ಟು ಸ್ಟೇಟ್. ನೆಕ್ಸ್ಟ್, ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಮೂವ್ ಆಗೋಣ. ಸೊ ದಿಸ್ ಈಸ್ ಅವರ್ ಮೇನ್ ಕಾನ್ಸೆಪ್ಟ್, ದಟ್ ಈಸ್ ಮಿರರ್ಸ್. ಈ ಚಾಪ್ಟರ್ನ ಮೇನ್ ಟಾಪಿಕ್ ಇಸ್ ಮಿರರ್ಸ್. ಕಂಪ್ಲೀಟಾಗಿ ಡೀಲ್ ಮಾಡುವಂಥದ್ದು ಸ್ಪೆರಿಕಲ್ ಮಿರರ್ಸ್ ಮತ್ತು ಸ್ಪೆರಿಕಲ್ ಲೆನ್ಸಸ್ ಬಗ್ಗೆ ಅಂತ ಹೇಳಿದ್ದೆ ಅಲ್ವಾ. ಸೊ ಹಿಯರ್ ಇಟ್ ಸ್ಟಾರ್ಟ್ಸ್ ವಿತ್ mirrors. So basically mirrors alli there are two types of mirrors. So one is plane mirror and another one is spherical mirrors. Plane mirrors already ಕೇಳಿರ್ತೀರ, ನಿಮ್ಮ ಲೋವರ್ ಕ್ಲಾಸಸ್ಸಲ್ಲಿ ಕಲಿತಾ ಬಂದಿದ್ದೀರಾ ಅಲ್ವಾ. ಸೊ ನಿಮ್ಮ ಮನೆಗಳಲ್ಲಿ ನೀವು ಯೂಸ್ ಮಾಡೋವಂಥ ಕನ್ನಡಿ ಏನಿದೆಯೋ ದಟ್ ಇಸ್ ನಥಿಂಗ್ ಬಟ್ ಆನ್ ಎಕ್ಸಾಂಪಲ್ ಫಾರ್ ಪ್ಲೇನ್ ಮಿರರ್. ದೇ ಆರ್ ಪ್ಲೇನ್ ಮಿರರ್ಸ್. ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಫ್ಲ್ಯಾಟ್. ರಿಫ್ಲೆಕ್ಟಿಂಗ್ ಸರ್ಫೇಸ್ ಫ್ಲ್ಯಾಟ್ ಆಗಿರುತ್ತೆ. ಸೊ ನೆನಪಿರ್ಬೋದು, ಈ ಥರ ಒಂದು ಪ್ಲೇನ್ ಮಿರರ್ ತಗೊಂಡು ಯು ಹ್ಯಾವ್ ಶೇಡೆಡ್ ಅ ಪಾರ್ಟ್ ಆಫ್ ದ ಪ್ಲೇನ್ ಮಿರರ್ ವಿಚ್ ರೆಪ್ರೆಸೆಂಟ್ಸ್, ಈ ಶೇಡೆಡ್ ರೀಜನ್ ಏನಿದೆಯೋ ದ್ಯಾಟ್ ರೆಪ್ರೆಸೆಂಟ್ಸ್ ಇಟ್ ಈಸ್ ದ ಪಾಲಿಶ್ಡ್ ಸರ್ಫೇಸ್. ಇಟ್ ಈಸ್ ಪಾಲಿಶ್ಡ್ ಸರ್ಫೇಸ್. ಹಾಗೆ ದ ನಾನ್ ಶೇಡೆಡ್ ರೀಜನ್ ಏನಿದೆಯೋ ಪ್ಲೇನ್ ಮಿರರಲ್ಲಿ ದಟ್ ಈಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಯೂಶ್ವಲಿ ಪಾಲಿಷ್ ಮಾಡಬೇಕಾದ್ರೆ ಸಿಲ್ವರಿಂದ ಯೂಶ್ವಲಿ ಪಾಲಿಷ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ಅಲೋ ಆರ್ ಅಬ್ಸಾರ್ಬ್ ದ ಲೈಟ್ ಸೋ ಮಚ್. ಸೊ ಎಲ್ಲ ಲೈಟ್ ರೇಸ್ ಏನು ಬಂದ್ಬಿಟ್ಟು ಈ ಪ್ಲೇನ್ ಮಿರರ್ ಮೇಲೆ ಹಿಟ್ ಆಗುತ್ತೋ, almost all the light rays which come and hits the surface of this plane mirror will reflect back. So ಅದಕ್ಕೋಸ್ಕರನೇ the one side of the plane mirror is shaded with the polished surface which is shaded with silver. ಸಿಲ್ವರ್ನ ಜಾಸ್ತಿಯಾಗಿ ಪಾಲಿಷ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಯಾಕೆ?
ರಿಫ್ಲೆಕ್ಟ್ ಆಗುತ್ತೆ. ಪ್ಲೇನ್ ಮಿರರ್ ಮೇಲೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಯಾವುದೆಲ್ಲ ರೇಸ್ ಬಂದು ಬೀಳುತ್ತೋ ಆಲ್ಮೋಸ್ಟ್ ಎಲ್ಲ ರೇಸ್ ಕೂಡ ರಿಫ್ಲೆಕ್ಟ್ ಆಗುತ್ತೆ, ಇದು ಅಬ್ಸಾರ್ಬ್ ಮಾಡಲ್ಲ. ಅದಕ್ಕೋಸ್ಕರ ಸೊ ಪ್ಲೇನ್ ಮಿರರ್ ಯಾವ ರೀತಿಯಾಗಿ ನೀವು ಡ್ರಾ ಮಾಡ್ತಿದ್ರಿ ಇದೆಲ್ಲ ಗೊತ್ತಿದೆ ನಿಮಗೆ. ನಾವು ಕಮ್ಮಿಂಗ್ ಟು ಸ್ಪೆರಿಕಲ್ ಮಿರರ್ಸ್, ಡೆಫಿನಿಷನ್ ಹೇಳಿಬಿಡ್ತೀನಿ, ಆಮೇಲೆ ಅದರ ಮೀನಿಂಗ್ ಏನು ಸ್ಪೆರಿಕಲ್ ಮಿರರ್ಸ್ ಅಂತ ಹೇಳಿದ್ರೆ ಅಂತ ನೋಡೋಣ. ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಇನ್ವರ್ಡ್ಸ್ ಆರ್ ಔಟ್ವರ್ಡ್ಸ್. ಅರ್ಥ ಆಗಿಲ್ಲ ಗೊತ್ತು. ರಿಫ್ಲೆಕ್ಟಿಂಗ್ ಸರ್ಫೇಸ್ ಕರ್ವ್ಡ್ ಇನ್ವರ್ಡ್ಸ್ ಅಥವಾ ಔಟ್ವರ್ಡ್ಸ್ ಏನಿದು ಅದನ್ನು ಹೇಳೋದಕ್ಕಿಂತ ಮುಂಚೆ ಲೆಟ್ ಮಿ ಟೆಲ್ ಯು ಹಿಯರ್ ಇನ್ ಸ್ಪೆರಿಕಲ್ ಮಿರರ್ಸ್ ಯು ಹ್ಯಾವ್ 2 ಟೈಪ್ಸ್ ಆಫ್ ಮಿರರ್ಸ್. ಯಾವುದೆಲ್ಲ? ಒನ್ ಇಸ್ ಕಾನ್ಕೇವ್ ಮಿರರ್. ಸೊ ನೋಟ್ ಮಾಡ್ಕೊಳ್ಳಿ, ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆನೇ ನೀವು ಈ ಚಾಪ್ಟ್ರಲ್ಲಿ ಕಲಿಯೋದಕ್ಕಿರುವಂಥದ್ದು. ಒನ್ ಇಸ್ ಕಾನ್ಕೇವ್ ಮಿರರ್ ಆ್ಯಂಡ್ ಒನ್ ಮೋರ್ ಇಸ್ ಕಾನ್ವೆಕ್ಸ್ ಮಿರರ್. So these are the 2 types of spherical mirrors. Now let me tell you what do you mean by this spherical mirrors. So ಎರಡು types ಇದೆ, one is concave mirror and one more is convex mirror. This we came to know. Now what do you mean by this? Spherical, ನೇಮೇ ಹೇಳ್ತಾ ಇದೆ sphere. So let me draw a spherical ball. ಆಯಿತಾ? ಒಂದು ಗ್ಲಾಸ್ ಬಾಲ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ, ಸ್ಪೆರಿಕಲ್ ಗ್ಲಾಸ್ ಬಾಲ್. ಓಕೆ, ನೌ ಲೆಟ್ ಮಿ ಕಟ್ ಅ ಪಾರ್ಟ್ ಆಫ್ ದಿಸ್ ಸ್ಪೆರಿಕಲ್ ಮಿರರ್. ಗ್ಲಾಸ್ ಬಾಲ್ ಅಂತ ಕನ್ಸಿಡರ್ ಮಾಡಿದ್ದೀನೋ ಅದರ ಒಂದು ಪಾರ್ಟ್ನ ಈ ಥರ ಕಟ್ ಮಾಡ್ತೀನಿ. ಓಕೆನಾ? ಸೊ ಇವಾಗ ಈ ಕಟ್ ಮಾಡಿರೋ ಪಾರ್ಟಲ್ಲಿ ಲೆಟ್ ಮಿ ಕನ್ಸಿಡರ್ ದಿಸ್ ಮಚ್ ಪಾರ್ಟ್. ಆಯಿತಾ? ಆ ಪಾರ್ಟ್ನ ಮಾತ್ರ ಡ್ರಾ ಮಾಡ್ತೀನಿ. ಯಾವ ರೀತಿಯಾಗಿರತ್ತೆ ಇವಾಗ? ಜಸ್ಟ್ ಆ ಕಟ್ ಮಾಡಿರೋ ಪಾರ್ಟ್ನ ಡ್ರಾ ಮಾಡಿದರೆ ಈ ಥರ ಒಂದು ಕರ್ವ್ಡ್ ಶೇಪ್ ಸಿಕ್ತು ಅಲ್ವಾ? ಸೊ ಇವಾಗ ನಾನು ಇದರ ಈ ಔಟರ್ ಸರ್ಫೇಸ್ನ ಪಾಲಿಷ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ನೀವು ಪ್ಲೇನ್ ಮಿರರ್ಸಲ್ಲಿ ಪಾಲಿಷ್ ಮಾಡಿದಿರೋ ಅದೇ ರೀತಿಯಾಗಿ ಲೆಟ್ ಮಿ ಪಾಲಿಷ್ ಇಟ್ ಯೂಸಿಂಗ್ ಸಿಲ್ವರ್ ಅಂತಲೇ ಅಂದ್ಕೊಳ್ಳೋಣ. ಸೊ ವಾಟ್ ಈಸ್ ದಿಸ್ ನಾವು? ಈ ಶೇಡೆಡ್ ರೀಜನ್ ಏನಿದೆಯೋ ಇಟ್ ಇಂಡಿಕೇಟ್ಸ್ ಇಟ್ ಈಸ್ ಅ ಪಾಲಿಷ್ಡ್ ಸರ್ಫೇಸ್. It is polished surface. And non-shaded region ಏನಿದೆಯೋ this is reflecting surface. This is your reflecting surface. ಇವಾಗ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಲ್ಲಿ ಯಾವ ಸೈಡಿಗೆ ಕರ್ವ್ ಆಗಿದೆ? ಇಟ್ ಈಸ್ ಟವರ್ಡ್ಸ್ ದ ಇನ್ನರ್ ಸೈಡ್ ಅಲ್ವಾ? ಕರ್ವ್ಡ್ ಇನ್ವರ್ಡ್ಸ್. ಇನ್ನೂ ಒಂದು ಟೈಪ್ ಇದೆ. ಫಾರ್ ಎಕ್ಸಾಂಪಲ್ ಈ ಥರ ಕನ್ಸಿಡರ್ ಮಾಡ್ತೀನಿ ಇವಾಗ. ಓಕೆ, ಈ ರೀಜನ್ನ ಶೇಡ್ ಮಾಡ್ತಾ ಬರ್ತೀನಿ, ಇನ್ನರ್ ರೀಜನ್ನ ಶೇಡ್ ಮಾಡ್ತಾ ಬರ್ತೀನಿ. ಸೊ ಇನ್ನರ್ ಶೇಡ್ನ ಪಾರ್ಟ್ನರ್ ಶೇಡ್ ಮಾಡಿದ್ದೀನಿ. ಸೊ ಇದೇನಾಯ್ತು ಇವಾಗ? ಇದು ಪಾಲಿಷ್ಡ್ ಸರ್ಫೇಸ್ ಆಯಿತು ಅಲ್ವಾ? ಯಾವ ಸೈಡ್ನ ನಾವು ಶೇಡ್ ಮಾಡ್ತೀವೋ ದ್ಯಾಟ್ ಸೈಡ್ ಇಸ್ ಕನ್ಸಿಡರ್ಡ್ ಆಸ್ ಪಾಲಿಷ್ಡ್ ಸರ್ಫೇಸ್. ನಾವು ಔಟರ್ ಸರ್ಫೇಸ್ ಏನಿದೆಯೋ ಪಾಲಿಷ್ ಆಗದೇ ಇರೋವಂಥದ್ದು ದ್ಯಾಟ್ ಈಸ್ ಯುವರ್ ರಿಫ್ಲೆಕ್ಟಿಂಗ್ ಸರ್ಫೇಸ್. Clear? That is your reflecting surface. ಇಲ್ಲಿ ಇವಾಗ ರಿಫ್ಲೆಕ್ಟಿಂಗ್ ಸರ್ಫೇಸ್ ಯಾವ ಸೈಡ್ಗೆ ಕರ್ವ್ ಆಗಿದೆ? ಇಟ್ ಈಸ್ ಕರ್ವ್ಡ್ ಟವರ್ಡ್ಸ್ ದ ಔಟರ್ ಸೈಡ್ ಅಲ್ವಾ? ಸೊ ಒನ್ ಇಸ್ ಸಿ ಲೆಟ್ ಮಿ ನೇಮ್ ದಿಸ್ as ನಂಬರ್ 1 ಆ್ಯಂಡ್ ಲೆಟ್ ಮಿ ನೇಮ್ ದಿಸ್ as ನಂಬರ್ 2. ಫಸ್ಟ್ ಕೇಸಲ್ಲಿ ಏನಾಗಿತ್ತು? ರಿಫ್ಲೆಕ್ಟಿಂಗ್ ಸರ್ಫೇಸ್ ವಾಸ್ ಕರ್ವ್ಡ್ ಇನ್ವರ್ಡ್ಸ್, ಇನ್ನರ್ ಸೈಡಿಗೆ ಕರ್ವ್ ಆಗಿದೆ, ಸ್ಪಿಯರ್ನ ಒಂದು ಪಾರ್ಟ್ ಅಂತ ಇಮ್ಯಾಜಿನ್ ಮಾಡಿದ್ರೆ. ಅದೇ ಸೆಕೆಂಡ್ ಕೇಸಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಔಟರ್ ಸೈಡಿಗೆ ಕರ್ವ್ ಆಗಿದೆ ಅಲ್ವಾ? ಡೆಫಿನಿಷನ್ ಸಿಗ್ತಾ? ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಇನ್ವರ್ಡ್ಸ್ ಆರ್ ಔಟ್ವರ್ಡ್ಸ್. ದಿಸ್ ಈಸ್ ನಥಿಂಗ್ ಬಟ್ ಯುವರ್ 2 ಸ್ಪೆರಿಕಲ್ ಮಿರರ್ಸ್. ಹಾಗಿದ್ರೆ ಇದ್ಯಾವ ಟೈಪ್ ಆಫ್ ಮಿರರ್, ಇದ್ಯಾವ ಟೈಪ್ ಆಫ್ ಮಿರರ್ ಇವಾಗ? ಸೊ ರಿಫ್ಲೆಕ್ಟಿಂಗ್ ಪಾರ್ಟ್ ಇನ್ನರ್ ಸೈಡಿಗೆ ಕರ್ವ್ ಆಗಿದ್ರೆ ದೆನ್ ವಿ ಕಾಲ್ ಇಟ್ ಆಸ್ concave mirror. So this is your concave mirror where your reflecting surface is curved inwards. Now then what is the other one? It is nothing but your convex mirror. This is convex mirror where the reflecting surface is curved outwards. So definition ಹೇಳ್ತಾ ಇರೋವಂಥದ್ದು it is nothing but your ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರ್ಸ್ನ ಬಗ್ಗೆ.
ಇದನ್ನು ನಾವು ತಗೊಂಡಿರೋ ಅಂಥದ್ದು ಎಲ್ಲಿಂದ, ಇದನ್ನು ಇವಾಗ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋದರೆ ಇಟ್ ವಿಲ್ ಫಾರ್ಮ್ ಅ ಸ್ಪಿಯರ್ ಅಲ್ವಾ. ಸೊ ಇಫ್ ಐ ಡ್ರಾ ದಿಸ್ ಯೂಸಿಂಗ್ ಅ ಡಾಟೆಡ್ ಲೈನ್, ಪಾರ್ಟ್ ಆಫ್ ಅ ಸ್ಪಿಯರ್ ಇಟ್ ಸೆಲ್ಫ್. ಸೊ ಸ್ಪೆರಿಕಲ್ ಮಿರರ್ಸಿಂದಾನೇ ಒಂದು ಪಾರ್ಟ್ನ ತೆಗೆದ್ಬಿಟ್ಟು ಇನ್ವರ್ಟ್ಸ್ ಅಥವಾ ಔಟರ್ ರೀಜನ್ಗೆ ಶೇಡ್ ಮಾಡಿ, ಒಂದು ಮಿರರಲ್ಲಿ ರಿಫ್ಲೆಕ್ಟಿಂಗ್ ಪಾರ್ಟ್ ಕರ್ವ್ಡ್ ಇನ್ವರ್ಟ್ಸ್ ಆಗಿದೆ, ಇನ್ನೊಂದು ಮಿರರಲ್ಲಿ ರಿಫ್ಲೆಕ್ಟಿಂಗ್ ಪಾರ್ಟ್ ಕರ್ವ್ಡ್ ಔಟ್ವರ್ಡ್ಸ್ ಆಗಿದೆ. ಸೊ ಇನ್ನರ್ ಸೈಡಿಗೆ ರಿಫ್ಲೆಕ್ಟಿಂಗ್ ಪಾರ್ಟ್ ಇರೋವಂಥದ್ದನ್ನು ನಾವು ಕಾನ್ಕೇವ್ ಮಿರರ್ ಅಂತ ಹೇಳ್ತೀವಿ. ಔಟರ್ ರೀಜನ್ ಏನು ಶೇಡ್ ಆಗಿದೆಯೋ, ಆ್ಯಂಡ್ ಔಟರ್ ರೀಜನಿಗೆ ಶೇಡ್ ಆಗಿರೋದು ಕಾನ್ಕೇವ್ ಮಿರರ್, ಆ್ಯಂಡ್ ಇನ್ನರ್ ರೀಜನ್ ಶೇಡ್ ಆಗಿಬಿಟ್ಟು ಔಟರ್ ಪಾರ್ಟ್ ಕರ್ವ್ಡ್ ಔಟ್ವರ್ಡ್ಸ್, ಅದನ್ನು ನಾವು ಕಾನ್ವೆಕ್ಸ್ ಮಿರರ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಟೂ ಟೈಪ್ಸ್ ಆಫ್ ಸ್ಪೆರಿಕಲ್ ಮಿರರ್ಸ್. ಸೊ ಒನ್ಸ್ ಅಗೈನ್ now let me draw the mirrors in detail. ಯಾವುದೆಲ್ಲ two types of mirrors? One is concave mirror. So and how you represent it? Concave mirror is one type of spherical mirror, and one more type of spherical mirror ಯಾವುದು? It is convex mirror. ಸೊ ಹೇಗೆ ರೆಪ್ರೆಸೆಂಟೇಷನ್ ಕಾನ್ಕೇವ್ ಮಿರರ್ ಅಂತ ಹೇಳಿದ್ರೆ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ವ್ಡ್ ಇನ್ವರ್ಡ್ಸ್, ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ವ್ಡ್ ಇನ್ವರ್ಡ್ಸ್. ಸೊ ಇದನ್ನು ಬರಿತಾ ಇರೋದನ್ನು ನೋಡ್ತಾ ಹೋಗುವಂಥದ್ದಲ್ಲ, ಬುಕ್ ತೆಗೆದು ಪಾಯಿಂಟ್ ವೈಸ್ ನೀವು ಬರಿತಾ ಹೋಗಬೇಕು. ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ inwards, and how you represent it? So you have to draw a curve and you have to shade the outer region of this curve. So this is the representation of concave mirror. So coming to convex mirror, so ಇಲ್ಲಿ ಹೇಗಿರುತ್ತೆ, reflecting surface is curved outwards, reflecting surface is curved outwards. So how you represent it? So ಒಂದು ಔಟರ್ ಸೈಡಿಗೆ ಒಂದು ಕರ್ವ್ ಡ್ರಾ ಮಾಡಿತ್ತು and shade the inner part of this curve. This is how you represent convex mirror. So these are the two types of mirrors. Examinations ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಡಿಫೈನ್ ಕಾನ್ಕೇವ್ ಮಿರರ್ ಅಥವಾ ಡಿಫೈನ್ ಕಾನ್ವೆಕ್ಸ್ ಮಿರರ್, ಆ್ಯಂಡ್ ಹೌ ಡು ಯು ರೆಪ್ರೆಸೆಂಟ್ ಕಾನ್ಕೇವ್ ಮಿರರ್ ಅಂತ ಹೇಳಿ. ಸೊ ದಿಸ್ ಈಸ್ ಹೌ ಯು ರೆಪ್ರೆಸೆಂಟೇಷನ್ ಆಫ್ ಬೋತ್ ದ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಯೂಸಿಂಗ್ ದ ಡಯಾಗ್ರಾಮ್ಸ್. ಆರ್ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಯು ಹ್ಯಾವ್ ಟು ಮೆನ್ಷನ್ ದಿಸ್ ಡೆಫಿನಿಷನ್ಸ್ ಆ್ಯಂಡ್ ದ ಡಯಾಗ್ರಾಮ್ಸ್. ಆ್ಯಂಡ್ ಇನ್ನೂ ಕೆಲವೊಂದು ಡಿಫ್ರೆನ್ಸಸ್ ಬರ್ತಾ ಹೋಗುತ್ತೆ. ಇನ್ ಡಿಟೇಲಾಗಿ ನಾವು ಕಾನ್ಕೇವ್ ಅಂದ್ರೇನು, ಕಾನ್ವೆಕ್ಸ್ ಅಂದ್ರೇನು ಅಂತ ಸಪ್ರೇಟಾಗಿ ಕಲಿಯುವಂಥದ್ದಿದೆ. ಸೊ ಅವಾಗ ಇನ್ ಡೆಪ್ತಲ್ಲಿ ಓಕೆ ಇದೆರಡರಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳೋವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಇವಾಗ ಸದ್ಯಕ್ಕೆ ಇವತ್ತಿನ ಕ್ಲಾಸಲ್ಲಿ ಸ್ಪೆರಿಕಲ್ ಮಿರರ್ಸ್ ಅಂದರೆ ಯಾವುದೆಲ್ಲ ಇದೆ ಆ್ಯಂಡ್ ವಾಟ್ ಆರ್ ಹೌ ವಿ ರೆಪ್ರೆಸೆಂಟ್ ಇಟ್ ಅಂತ ಹೇಳುವಂಥದ್ದು ಗೊತ್ತಿದ್ರೆ ಸಾಕು. ಸೊ what are the two types of spherical mirrors? Concave mirror and convex mirror. Hope this is clear, and let us move on to next concept. So just a quick recap of plane mirrors. ಯಾಕೆ ರಿಕ್ಯಾಪ್ ಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ನೀವು ಕಲಿತಾ ಹೋಗುವಂಥದ್ದು ಇಮೇಜ್ ಫಾರ್ಮೇಷನ್ ಇನ್ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರಲ್ಲಿ ಯಾವ ರೀತಿಯಾಗಿ ಇಮೇಜ್ ಕಾಣುತ್ತೆ ಅಂತ ಹೇಳೋದನ್ನು ನೀವು ಕಲಿತಾ ಹೋಗ್ತೀರಾ. ಸೊ ಅದಕ್ಕಿಂತ ಮುಂಚೆ ಪ್ಲೇನ್ ಮಿರರಲ್ಲಿ ಯಾವ ರೀತಿಯಾಗಿ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಹೇಳಿ ನಿಮ್ಮ ಲೋವರ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೀರಾ. ಅದು ನಿಮಗೆ ಕರೆಕ್ಟಾಗಿ ತಲೆನಲ್ಲಿ ಕೂತಿದೆ ಅಂತ ಹೇಳಿದ್ರೆ, this image formation in concave and convex mirror is very very easy, and students almost ನೀವು ಕಷ್ಟಪಡುವಂಥದ್ದು ಅಲ್ಲೇ. ಕಾನ್ಕೇವ್ ಮಿರರ್ ಮತ್ತು ಕಾನ್ವೆಕ್ಸ್ ಮಿರರ್ ಆಗಿರಲಿ, ರೇ ಡಯಾಗ್ರಾಮ್ಸ್ ಯಾವ ರೀತಿಯಾಗಿ ಡ್ರಾ ಮಾಡೋದಪ್ಪ, ಇಮೇಜ್ ಹೆಂಗೆ ಫಾರ್ಮೇಷನ್ ಆಗುತ್ತೆ, ಫುಲ್ ಕನ್ಫ್ಯೂಷನ್ ಮಾಡ್ಕೊಂಡು ಬಿಡ್ತೀರಾ. ಆ್ಯಕ್ಚುಲಿ ಅಷ್ಟೊಂದು ಕನ್ಫ್ಯೂಷನ್ ಮಾಡ್ಕೊಳ್ಳೋವಷ್ಟು ಟಫ್ ಏನು ಈ ಸಬ್ಜೆಕ್ಟ್ ಇಲ್ಲ. ಸೊ ಇನ್ ಡಿಟೇಲಾಗಿ ನೀವು ಇಲ್ಲಿಂದನೇ ಇವಾಗ ಕೇಳ್ತಾ ಹೋಗಿ ಚೆನ್ನಾಗಿ ಪಾಯಿಂಟ್ಸ್ ಮಾಡ್ತಾ ಹೋದರೆ ದಿಸ್ ಇಸ್ ವೆರಿ ವೆರಿ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ನಾವು ಸೊ ಪ್ಲೇನ್ ಮಿರರ್ಸಲ್ಲಿ ಹೇಗೆ ಇಮೇಜ್ ಫಾರ್ಮ್ ಆಗಿತ್ತು ನೆನ್ಪು ಮಾಡ್ಕೊಳ್ಳಿ. ಏನೂ ಬೇಡ, ಜಸ್ಟ್ ಈ ಥರ ಕನ್ನಡಿ ಮುಂದೆ ಹೋಗ್ಬಿಟ್ಟು ನಿಲ್ಲಿ.
ನಿಮ್ಮ ಮುಖನ, ನಿಮ್ಮ ಇಮೇಜ್ನನ್ನೇ ನೀವು ನೋಡ್ಕೊಳ್ತಾ ಹೋಗಿ. ಸೊ ವಾಟ್ ಡು ಯು ಒಬ್ಸರ್ವ್? ಆ್ಯಕ್ಚುಲಿ ನಿಮ್ಮ ಇಮೇಜ್ ಈ ಮಿರರ್ ಹಿಂದ್ಗಡೆ ಫಾರ್ಮ್ ಆಗಿರೋ ಥರ ಕಾಣಿಸುತ್ತೆ ನಿಮಗೆ ಅಲ್ವಾ? ಸೊ ಒಂದು ಸ್ಕ್ರೀನ್ ಏನಾದರೂ ಎದುರುಗಡೆ ನೀವು ಹಾಕಿದ್ರೆ, ಕ್ಯಾನ್ ಯು ಒಬ್ಸರ್ವ್ ಯುವರ್ ಇಮೇಜ್ ದೇರ್? ನೋ, ರೈಟ್? ಸೊ ನಿಮ್ಮ ಮಿರರ್ ಇಲ್ಲೇ ನೀವು ಇವಾಗ ಒಬ್ಸರ್ವ್ ಮಾಡಿದ್ರು, ಮಿರರ್ನ ಹಿಂದೆ, ಬಿಹೈಂಡ್ ದ ಮಿರರ್ ಆಬ್ಜೆಕ್ಟ್ನ ಇಮೇಜ್ ಫಾರ್ಮ್ ಆಗಿರೋ ಥರ ಕಾಣಿಸ್ತಾ ಹೋಗುತ್ತೆ. ಸೊ ಯಾವುದೇ ಇಮೇಜ್ ಮಿರರ್ನ ಹಿಂದ್ಗಡೆ ಫಾರ್ಮ್ ಆಗಿದೆ ಅಂತ ಹೇಳಿದ್ರೆ ಆ ಇಮೇಜ್ನ ನಾವು ವರ್ಚುವಲ್ ಇಮೇಜ್ ಅಂತ ಹೇಳಿ ಕರಿತೀವಿ. ವರ್ಚುವಲ್ ಅಂತ ಹೇಳಿದ್ರೇನು? ಅದು ರಿಯಲ್ ಇಮೇಜ್ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ಇಲ್ಲೊಬ್ಬ ಕನ್ನಡಿ ಮುಂದೆ ನಿಂತಿದ್ದಾನೆ, ಇಲ್ಲಿ ಏನಾದರೂ ಒಂದು ಸ್ಕ್ರೀನ್ನ ಅಡ್ಡ ಪ್ಲೇಸ್ ಮಾಡಿ, ನಿಮಗೆ ನಿಮ್ಮ ಇಮೇಜ್ ಅಥವಾ ಕಾಣಿಸುತ್ತಾ? ಆವಾಗ ಇಲ್ಲ. ಸೊ ದ್ಯಾಟ್ ಮೀನ್ಸ್ ಇಟ್ ಈಸ್ ನಾಟ್ ಅ ರಿಯಲ್ ಇಮೇಜ್, ಇಟ್ ಈಸ್ ಜಸ್ಟ್ ಆ್ಯನ್ ಅಪಿಯರೆನ್ಸ್ ಆಫ್ ಯುವರ್ ಇಮೇಜ್. ಅಂಥ ಇಮೇಜ್ನ ನಾವು ವರ್ಚುವಲ್ ಇಮೇಜ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ನೂ ಒಂದು ಹೇಳಬೇಕಂತ ಹೇಳಿದ್ರೆ, ನಿಮಗೆ ರಿಫ್ಲೆಕ್ಷನ್ ಯಾವ ಸೈಡಲ್ಲಿ ಆಗ್ತಿದೆಯೋ ಆ ಸೈಡಲ್ಲಿ ನಿಮ್ಮ ಇಮೇಜ್ ಫಾರ್ಮ್ ಆಗಿಲ್ಲ, ಇನ್ನೊಂದು ಸೈಡಲ್ಲಿ ಇಮೇಜ್ ಫಾರ್ಮ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ನಾವು ವರ್ಚುವಲ್ ಇಮೇಜ್ ಅಂತ ಹೇಳಿ ಹೇಳ್ತೀವಿ. ಸೊ ಆ್ಯಂಡ್ ಇರೆಕ್ಟ್ ಅಂತ ಹೇಳಿದ್ರೇನು? ನೀವು ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದ್ರೆ ನೀವು ಯಾವ ರೀತಿಯಾಗಿದ್ದೀರೋ ಅದೇ ರೀತಿಯಾಗಿ ಕಾಣಿಸ್ತಾ ಹೋಗ್ತೀರಲ್ವ. ಇವಾಗ ಇಲ್ಲೊಬ್ಬ ನಿಂತಿದ್ದಾನೆ ಕನ್ನಡಿ ಮುಂದೆ, ಸೊ ಹಿ ಹ್ಯಾಸ್ ಸ್ಟುಡ್ ಲೈಕ್ ದಿಸ್ ಆ್ಯಂಡ್ ಅವ್ನ ಇಮೇಜ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ? ಎಕ್ಸಾಕ್ಟ್ಲಿ ಹಾಗೆ ಕಾಣಿಸ್ತಾ ಇದೆ. ಉಲ್ಟಾ ಕಾಣಿಸ್ತಾ ಇದ್ದಾನ? ಇಲ್ಲ. ಫಾರ್ ಎಕ್ಸಾಂಪಲ್, AB ಅಂತ ಹೇಳುವಂಥ ಇಮೇಜ್ನ ಕನ್ನಡಿ ಮುಂದೆ ನಾವಿಟ್ಟರೆ ನಮಗಿಲ್ಲಿ ಕನ್ನಡಿ ಮುಂದೆ ಸಿಗುವಂಥ ಇಮೇಜ್ ಕೂಡ ABನೇ ಆಗಿರುತ್ತೆ. ಅಂಥ ಇಮೇಜ್ನ ನಾವು ಇರೆಕ್ಟ್ ಇಮೇಜ್ ಅಂತ ಹೇಳ್ತೀವಿ. ಇನ್ನೂ ಒಂದು ಸಾಧ್ಯತೆ ಇದೆ ಕೆಲವೊಂದು ಮಿರರ್ಗಳಲ್ಲಿ, ಏನು ಗೊತ್ತಾ? ಇವಾಗ AB ಅಂತ ಹೇಳಿ ಇಮೇಜ್ ಇಟ್ಟಿರ್ತೀರಾ ಮಿರರ್ ಮುಂದೆ, ಅದು ಉಲ್ಟಾ ಕಾಣಿಸೋವಂಥದ್ದು BA. ಈ ಥರದ ಕೇಸಸ್ಸು ಇದೆ, ಅದನ್ನು ನಾವಿಲ್ಲಿ ಕಲಿಯೋದಕ್ಕಿದೆ ಆ್ಯಕ್ಚುಲಿ. ಸೊ ಇರೆಕ್ಟ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಹೇಗಿದ್ದೀವೋ ಹಾಗೆ ಕಾಣಿಸ್ತಾ ಹೋಗುವಂಥದ್ದು ಆ್ಯಂಡ್ ಉಲ್ಟಾ ಕಾಣಿಸಲ್ಲ ನಾವು. ಸೊ ಅಂಥ ಇಮೇಜಸ್ನ ನಾವು ಇರೆಕ್ಟ್ ಇಮೇಜ್ ಅಂತ ಹೇಳಿ ಹೇಳ್ತೀವಿ. ಸೊ ಪ್ಲೇನ್ ಮಿರರಲ್ಲಿ ಆ್ಯಕ್ಚುಲಿ ನಾವು ಕಾಣಿಸೋವಂಥದ್ದು ಅದೇ ರೀತಿ ವರ್ಚುವಲ್ ಆ್ಯಂಡ್ ಇರೆಕ್ಟ್ ಇಮೇಜ್ ಇಸ್ ಫಾರ್ಮ್ಡ್. ನಾವು ಎಸ್ ಅಫ್ಕೋರ್ಸ್ ಇಮೇಜ್ ಫಾರ್ಮ್ಡ್ ಇಸ್ ಬಿಹೈಂಡ್ ದ ಮಿರರ್. ಮಿರರ್ನ ಹಿಂದ್ಗಡೆ ಇಮೇಜ್ ಫಾರ್ಮ್ ಆಗಿರೋ ಥರ ಕಾಣಿಸುತ್ತೆ. ಯಾವ ಥರಪ್ಪ ಇದು? ಓಕೆ, ಇಲ್ಲೇನೋ ಕಾಣಿಸುತ್ತೆ, ಬಟ್ ಹೇಗೆ ಅಂತ ಹೇಳುವಂಥ ಒಂದು ಕ್ವಶನ್ ಇರ್ಬೋದು. ಆಲ್ರೆಡಿ ಲೋವರ್ ಕ್ಲಾಸಸಲ್ಲಿ ಕಲ್ತಿದ್ದೀರ, ಬಟ್ ಸ್ಟಿಲ್ ಒಂದು ಸತಿ ನೆನ್ಪು ಮಾಡ್ಕೊಳ್ತಾ ಬಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನಿಲ್ಲೊಂದು ಮಿರರ್ನ ಪ್ಲೇಸ್ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ ದ ಶೇಡೆಡ್ ರೀಜನ್ ಆಫ್ ದ ಮಿರರ್. ಶೇಡೆಡ್ ರೀಜನ್ ಅಂತ ಹೇಳಿದ್ರೇನು? ದಟ್ ಈಸ್ ದ ಪಾಲಿಶ್ಡ್ ಸರ್ಫೇಸ್ ಅಲ್ವಾ? ದಿಸ್ ಈಸ್ ದ ಪಾಲಿಶ್ಡ್ ಸರ್ಫೇಸ್. Now if I keep an object here, this is an object, aita, this point is an object, and let the light ray come and hit the surface of this plane mirror from this object. ಈ ಥರ ಬಂದು ಹಿಟ್ ಆಗಿದೆ. ಹಿಟ್ ಆದಮೇಲೆ ಏನಾಗಬೇಕು? ಇಟ್ ಶುಡ್ ರಿಫ್ಲೆಕ್ಟ್ ಬ್ಯಾಕ್ ಅಲ್ವಾ? ಸೊ ಇಟ್ ವಿಲ್ ರಿಫ್ಲೆಕ್ಟ್ ಲೈಕ್ ದಿಸ್. ಓಕೆ, ಸೊ ಇಲ್ಲಿ ನೋಡಿ ಲೈಟ್ ರೇಸ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಮಗೆ ಯಾವತ್ತು ಇಮೇಜ್ ಫಾರ್ಮ್ ಆಗೋವಂಥದ್ದು ಎರಡು ಲೈಟ್ ರೇಸ್ ಮೀಟ್ ಆದರೆ ಮಾತ್ರ ಇಮೇಜ್ ಫಾರ್ಮೇಷನ್ ಆಗುವಂಥದ್ದು, ಇಲ್ಲ ಅಂದರೆ ಇಮೇಜ್ ಫಾರ್ಮೇಷನ್ ಆಗಲ್ಲ. ಆ್ಯಂಡ್ ಇಮೇಜ್ ಫಾರ್ಮ್ ಆಗಬೇಕು ಅಂತ ಹೇಳಿದರೆ ಅಟ್ಲೀಸ್ಟ್ ಎರಡು ಲೈಟ್ ರೇಸ್ ಇರಲೇಬೇಕು. ಇದು ಗಮನದಲ್ಲಿ ಇರಲೇಬೇಕು. ಯಾಕಂತ ಹೇಳಿದರೆ ಮುಂದೆ ನಾವು ಕಲಿತಾ ಹೋಗುವಂಥದ್ದು ಇಮೇಜ್ ಫಾರ್ಮೇಷನ್ ಬಗ್ಗೆನೇ. ಸೊ ಇಮೇಜ್ ಒಂದು ಮಿರರ್ ಎದುರುಗಡೆ ಫಾರ್ಮ್ ಆಗಬೇಕು ಅಂತ ಹೇಳಿದರೆ ಅಟ್ಲೀಸ್ಟ್ ದ್ಯಾರ್ ಶುಡ್ ಬಿ 2 ಲೈಟ್ ರೇಸ್. ನೋಟ್ ಇಟ್ ಡೌನ್. ಓಕೆ, ದ್ಯಾರ್ ಶುಡ್ ಬಿ 2 ಲೈಟ್ ರೇಸ್ ಆ್ಯಂಡ್ ಆ ಎರಡು ಲೈಟ್ ರೇಸ್ ಮೀಟ್ ಆದರೆ ಮಾತ್ರ ಇಮೇಜ್ ಫಾರ್ಮ್ ಆಗೋದಕ್ಕೆ ಸಾಧ್ಯ. ಅದು ಮೀಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇಮೇಜ್ ನಿಮಗೆ ಕಾಣಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಇವಾಗ ಈ ಎರಡು ಲೈಟ್ ರೇಸ್ ಮೀಟ್ ಆಗ್ತಾ ಇದೆಯಾ? ಇಲ್ಲ. ಹಾಗಿದ್ರೆ ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ? ದಿಸ್ ಈಸ್ ಅ ಪ್ಲೇನ್ ಮಿರರ್. ಓಕೆ, ದಿಸ್ ಈಸ್ ಅ ಪ್ಲೇನ್ ಮಿರರ್. ಇಮೇಜ್ ಫಾರ್ಮ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಹೇಗೆ ನಿಮ್ಮ ಮುಖ ನಿಮಗೆ ಕಾಣಿಸೋದಕ್ಕೆ ಸಾಧ್ಯ? ಎಸ್, ಈ ಲೈನ್ಸ್ನ ನಾನು ಹಿಂದ್ಗಡೆ ಡ್ರಾ ಮಾಡ್ತಾ ಹೋಗ್ತೀನಿ. ಇದು ಬ್ಯಾಕ್ ಸೈಡ್ ಆಫ್ ದ ಮಿರರ್ ಅಲ್ವಾ? ಲೆಟ್ ಮೀ ಡ್ರಾ ದಿಸ್ ಲೈನ್ಸ್ ಬ್ಯಾಕ್ ಲೈಕ್ ದಿಸ್. ವೇರ್ ಇಟ್ ಮೆಟ್? ಸೊ ಇಟ್ ಈಸ್ ಮೀಟಿಂಗ್ ಸಮ್ವೇರ್ ಹಿಯರ್ ಅಲ್ವಾ? ದಿಸ್ point where the two reflected rays met
ಇಲ್ಲಿ ನಿಮ್ಗೆ ಈ ಆಬ್ಜೆಕ್ಟ್ ಓ ಅಂತ ಏನು ಕನ್ಸಿಡರ್ ಮಾಡಿದ್ದೀವೋ ಅದರ ಇಮೇಜ್ ಕಾಣಿಸುವಂಥದ್ದು ಇಮೇಜ್ ಆಗಿರೋ ಕಾರಣ ಓ ಡ್ಯಾಶ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈ ಆಬ್ಜೆಕ್ಟ್ ಓ ಏನು ತಗೊಂಡಿದ್ದೀವೋ ಪಾಯಿಂಟ್ ಆಬ್ಜೆಕ್ಟ್ನ ಅದರ ಇಮೇಜ್ ಇವಾಗ ಎಲ್ಲಿ ಫಾರ್ಮ್ ಆಯ್ತು ನಿಮಗೆ? ಬ್ಯಾಕ್ ಸೈಡ್ ಆಫ್ ದ ಮಿರರಲ್ಲಿ. ಇಟ್ ಈಸ್ ನಾಟ್ ಅ ರಿಯಲ್ ಇಮೇಜ್ ಅಲ್ವಾ? ಇಟ್ ಈಸ್ ಅಪಿಯರಿಂಗ್ ಟು ಫಾರ್ಮ್ ಇನ್ ದ ಬ್ಯಾಕ್ ಸೈಡ್ ಆಫ್ ದ ಮಿರರ್. ಆ್ಯಕ್ಚುಲಿ ಅಲ್ಲಿ ಫಾರ್ಮ್ ಆಗಿದೆಯಾ? ಇಲ್ಲ. ಇಟ್ ಈಸ್ ಅಪಿಯರಿಂಗ್ ಆಸ್ ಫಾರ್ಮ್ಡ್. ಹೇಗೆ? ಸೊ ರಿಫ್ಲೆಕ್ಟ್ ಆಗಿರೋವಂಥದ್ದು ಯಾವ ಸೈಡಲ್ಲಿ ರಿಫ್ಲೆಕ್ಷನ್ ಆಯಿತು? ಈ ಸೈಡಲ್ಲಿ ರಿಫ್ಲೆಕ್ಷನ್ ಆಗಿರೋವಂಥದ್ದು. ಬಟ್ ಇಮೇಜ್ ನಮಗೆ ಎಲ್ಲಿ ಸಿಗ್ತಾ ಇದೆ? ಆಪೋಸಿಟ್ ಸೈಡಲ್ಲಿ. ಅಂಥ ಇಮೇಜ್ನ ನಾವು ವರ್ಚುವಲ್ ಇಮೇಜ್ ಅಂತ ಹೇಳಿ ಕರೆಯುವಂಥದ್ದು. ಸೊ ರಿಫ್ಲೆಕ್ಷನ್ ಆಗಿರೋ ಸೈಡಲ್ಲೇ ಇಮೇಜ್ ಫಾರ್ಮ್ ಆದರೆ ಅದನ್ನು ನಾವು ರಿಯಲ್ ಇಮೇಜ್ ಅಂತ ಹೇಳ್ತೀವಿ. ಓಕೆ, ರಿಯಲ್ ಇಮೇಜ್. ಈ ಟರ್ಮ್ ನೆನಪಿರಲಿ, ರಿಯಲ್ ಇಮೇಜ್. ಯಾವಾಗ ರಿಯಲ್ ಇಮೇಜ್ ಅಂತ ಹೇಳಿ ಯಾವುದನ್ನಾದರೂ ನಾವು ಕರೆಯುವಂಥದ್ದು ರಿಫ್ಲೆಕ್ಷನ್ ಆಗಿರೋ ಸೈಡಲ್ಲೇ ನಮಗೆ ಇಮೇಜ್ ಕೂಡ ಸಿಕ್ಕಿದ್ರೆ ಅದನ್ನು ನಾವು ರಿಯಲ್ ಇಮೇಜ್ ಅಂತ ಹೇಳಿ ಕರಿತೀವಿ. ಇಲ್ಲಿ ರಿಫ್ಲೆಕ್ಷನ್ ಆಗಿರೋವಂಥದ್ದು ಈ ಸೈಡಲ್ಲಿ, ಬಟ್ ಇಮೇಜ್ ಸಿಕ್ಕಿರೋವಂಥದ್ದು ಇನ್ನೊಂದು ಸೈಡಲ್ಲಿ. ಅಂಥ ಇಮೇಜಸ್ಸನ್ನು ನಾವು ವರ್ಚುವಲ್ ಇಮೇಜ್ ಅಂತ ಕರೆಯುವಂಥದ್ದು. ಸೊ ಪ್ಲೇನ್ ಮಿರರಲ್ಲಿ ನಮಗೆ ಫಾರ್ಮ್ ಆಗುವಂಥ ಇಮೇಜ್ ಇಸ್ ಆಲ್ವೇಸ್ ವರ್ಚುವಲ್ ಇಮೇಜ್. ನೆಕ್ಸ್ಟ್, ಸೈಜ್ ಆಫ್ ದ ಇಮೇಜ್. ನಾವು ಯಾವ ಸೈಜಲ್ಲಿ ಇದೀವೋ ಅದೇ ಸೈಜಲ್ಲಿ ನಮ್ಮ ಕನ್ನಡಿ ಮುಂದೆನೂ ನಾವು ನಿಂತ್ಕೊಂಡಾಗ ಕಾಣಿಸೋವಂಥದ್ದಲ್ವ. ಸೊ ಆಬ್ಜೆಕ್ಟ್ ಯಾವ ಸೈಜಲ್ಲಿ ಇದೆಯೋ ಇಮೇಜ್ ಕೂಡ ಅದೇ ಸೈಜಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ. ದೆನ್ ಲ್ಯಾಟ್ರಲಿ ಇನ್ವರ್ಟೆಡ್. ವಾಟ್ ಡು ಯು ಮೀನ್ ಬೈ ಲ್ಯಾಟ್ರಲಿ ಇನ್ವರ್ಟೆಡ್ ಅಥವಾ ಲ್ಯಾಟ್ರಲ್ ಇನ್ವರ್ಷನ್ ಅಂತ ಹೇಳೋವಂಥ ವರ್ಡ್ನ ಕೇಳಿರ್ತೀರ. ಸೊ ವಾಟ್ ಡು ಯು ಮೀನ್ ಬೈ ದ್ಯಾಟ್? ಸುಮ್ಮನೆ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ರೈಟ್ ಹ್ಯಾಂಡ್ನ ಮೇಲೆತ್ತಿ. ನಿಮ್ಮ ಕನ್ನಡಿನಲ್ಲಿ ಹೇಗೆ ಕಾಣಿಸುತ್ತದು? ಆ್ಯಸ್ ಇಫ್ ಯು ಆರ್ ರೇಸಿಂಗ್ ಯುವರ್ ಲೆಫ್ಟ್ ಹ್ಯಾಂಡ್ ಅಲ್ವಾ? ಸೊ ಕನ್ನಡಿ ಮುಂದೆ ನಿಂತ್ಕೊಂಡು ಬಲಗೈನ ಮೇಲೆತ್ತಿದ್ರೆ ಕನ್ನಡಿಯಲ್ಲಿ ನಿಮ್ಮ ಇಮೇಜ್ ಏನು ಕಾಣಿಸ್ತಾ ಇದೆಯೋ ಅದರಲ್ಲಿ ಕಾಣಿಸೋವಂಥದ್ದು ಹೇಗೆ? ನಿಮ್ಮ ಎಡಗೈನ ಮೇಲೆತ್ತಿರೋ ಥರ. ಸೊ ಅದನ್ನು ನಾವು ಲ್ಯಾಟ್ರಲ್ ಇನ್ವರ್ಷನ್ ಅಂತ ಹೇಳಿ ಕರೆಯುವಂಥದ್ದು. ಸೊ ರೈಟ್ ಹ್ಯಾಂಡ್ ಮೇಲೆ ಇದ್ದರೆ ಆಪೋಸಿಟಾಗಿ ನಿಮಗೆ ನಿಮ್ಮ ಮಿರರಲ್ಲಿ ಕಾಣಿಸುತ್ತೆ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಲ್ಯಾಟ್ರಲ್ ಇನ್ವರ್ಷನ್. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ an image that is formed in a plane mirror. ಆಲ್ರೆಡಿ ಇದನ್ನು ಕಲ್ತಿದ್ದೀರ ನೀವು, ಬಟ್ ಸ್ಟಿಲ್ ಈ ರಿಯಲ್ ಇಮೇಜ್ ವರ್ಚುವಲ್ ಇಮೇಜ್ ಅಂತ ಹೇಳೋ ಕಾನ್ಸೆಪ್ಟ್ ಬಗ್ಗೆ ನೀವು ಅಷ್ಟೊಂದು ಗಮನ ಹರಿಸಿರಲ್ಲ. ಅಲ್ಲಿ ಸುಮ್ಮನೆ ಬಾಯ್ ಹಟ್ ಮಾಡ್ಕೊಂಡು ಹೋಗಿರ್ತೀರ ಅಲ್ವಾ? ಸೊ ಆ್ಯಕ್ಚುಲಿ ದಿಸ್ ಈಸ್ ದ ಮೀನಿಂಗ್. ಸೊ ದಿಸ್ ಈಸ್ ಅಬೌಟ್ ದ ಪ್ಲೇನ್ ಮಿರರ್ಸ್, ಇಮೇಜ್ ಫಾರ್ಮೇಷನ್ ಇನ್ ಪ್ಲೇನ್ ಮಿರರ್ಸ್. ಸೊ ಇವಾಗ ನಿಮಗೆ ನೆನ್ಪಿಟ್ಕೊಳ್ಬೇಕಾಗಿರೋವಂಥದ್ದು ಏನಂತ ಹೇಳಿದ್ರೆ, ಸೊ ನಮ್ಮ ನೆಕ್ಸ್ಟ್ ಕ್ಲಾಸಿಂದ ಲೆಟ್ ಅಸ್ ಸ್ಟಾರ್ಟ್ ಡಿಸ್ಕಸಿಂಗ್ ಇನ್ ಡೀಟೇಲ್ ಅಬೌಟ್ ಸ್ಪೆರಿಕಲ್ ಮಿರರ್ಸ್. ಕಾನ್ಕೇವ್ ಮಿರರ್ ಅಂದ್ರೇನು, ಕಾನ್ವೆಕ್ಸ್ ಮಿರರ್ ಅಂದ್ರೇನು, ನನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಕ್ಲಾಸ್ ಕೇಳಬೇಕು ಅಂತ ಹೇಳಿದರೆ ಇಲ್ಲಿ ನಿಮಗೆ ಕರೆಕ್ಟಾಗಿ ಇವಾಗ ನೆನಪಿರಬೇಕಾಗಿರುವಂಥದ್ದು ಒನ್ ಇಸ್ ಅಬೌಟ್ ರಿಯಲ್ ಇಮೇಜ್. ಸೊ ಯಾವುದೇ ಒಂದು ಇಮೇಜ್ ಕನ್ನಡಿ ಮುಂದೆ ಫಾರ್ಮ್ ಆಗುವಂಥ ಇಮೇಜ್ನ ನಾವು ರಿಯಲ್ ಅಂತ ಹೇಳುವಂಥದ್ದು ಯಾವಾಗ ರಿಫ್ಲೆಕ್ಷನ್ ಆಗಿರೋವಂತಹ ಸೈಡಲ್ಲೇ ನಿಮಗೆ ಇಮೇಜ್ ಫಾರ್ಮೇಷನ್ ಕೂಡ ಆದರೆ ಆವಾಗ ರಿಯಲ್ ಅಂತ ಹೇಳ್ತೀವಿ. ಇಲ್ಲ ಅಂದರೆ ಏನಂತ ಕರಿತೀವಿ ಅದನ್ನು? ವಿ ವಿಲ್ ಕಾಲ್ ಇಟ್ ಆಸ್ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್, ಇದಕ್ಕಿಂತನೂ ಬೇಸಿಕ್ ಇಂಪಾರ್ಟೆಂಟಾಗಿ ನೀವು ಕಲ್ತ್ಕೊಳ್ಬೇಕಾಗಿರುವಂಥದ್ದು ಅಥವಾ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು, ಅಟ್ಲೀಸ್ಟ್ ದ್ಯಾರ್ ಶುಡ್ ಬಿ 2 rays ಟು ಫಾರ್ಮ್ ಆ್ಯನ್ ಇಮೇಜ್. ಒಂದು ಇಮೇಜ್ ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಅಥವಾ ಇಮೇಜ್ ಫಾರ್ಮೇಷನನ್ನು ನಾವು ಒಂದು ಡಯಾಗ್ರಾಮ್ ಮೂಲಕ ತೋರಿಸ್ಬೇಕು ಅಂತ ಹೇಳಿದರೆ ಅಟ್ಲೀಸ್ಟ್ ದ್ಯಾರ್ ಶುಡ್ ಬಿ 2 rays ಆ್ಯಂಡ್ ದ್ಯಾಟ್ 2 rays ಶುಡ್ ಮೀಟ್. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕನ್ನಡಿ ಇದೆ, ಓಕೆನಾ? ಸೊ ದಿಸ್ ಈಸ್ ಅ ಮಿರರ್. ಮಿರರ್ಗೆ ಲೈಟ್ ರೇಸ್ ಈ ಥರ ಬಂದು ಫಾಲ್ ಆಗ್ತಾ ಇದೆ ಆ್ಯಂಡ್ ರಿಫ್ಲೆಕ್ಟ್ ಕೂಡ ಆಯಿತು. ಈ ಎರಡು ರಿಫ್ಲೆಕ್ಟ್ ಆಗಿರೋ ರೇಸ್ ಇದು ಮೀಟ್ ಆದರೆ ಮಾತ್ರ ನಿಮಗೆ ಇಮೇಜ್ ಕಾಣ್ಲಿಕ್ಕೆ ಸಿಗೋವಂಥದ್ದು. ಸೊ ಮಿರರಲ್ಲಿ ಹಿಂದ್ಗಡೆಗೆ ನಾವು ಈ ಥರ ಡ್ರಾ ಮಾಡ್ತಾ ಹೋದರೆ ಇಲ್ಲಿ ಬಂದು ಈ 2 ರೇಸ್ ಮೀಟ್ ಆಯಿತು ಅಲ್ವಾ? ಸೊ ಎಲ್ಲಿ ಮೀಟ್ ಆಗಿದೆ ಈ 2 ರೇಸ್ ಅಲ್ಲೇ ನಿಮಗೆ ಇಮೇಜ್ ಸಿಗೋವಂಥದ್ದು. ಸೊ ದಿಸ್ ಇಸ್ ದ ಮೇನ್ ಥಿಂಗ್ ಯು ಶುಡ್ ರಿಮೆಂಬರ್ ಇನ್ ದಿಸ್ ಚಾಪ್ಟರ್. ಅಟ್ಲೀಸ್ಟ್ ಆ್ಯಂಡ್ ಮಿನಿಮಮ್ 2 rays should be there and they should meet to form the image. So this is about the image formation, ಒಂದು brief idea about image formation. So next class ಅಲ್ಲಿ ನಾವು
ಸ್ಪೆರಿಕಲ್ ಮಿರರ್ಸ್ ಬಗ್ಗೆ ಇನ್ನೂ ತಿಳ್ಕೊಳ್ತಾ ಹೋಗೋಣ ಆ್ಯಂಡ್ ವಿಚ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಕ್ಲಾಸಿಗೆ ಬರಬೇಕಾದ್ರೆ ಸ್ಪೆರಿಕಲ್ ಮಿರರ್ಸ್ ಅಂದರೆ ಏನು, ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರ್ನ ಯಾವ ರೀತಿಯಾಗಿ ಡ್ರಾ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸೊ ಅದೊಂಚೂರು ತಲೆನಲ್ಲಿರಲಿ ಆ್ಯಂಡ್ ರಿಕಾಲ್ ಇಟ್ ಆ್ಯಂಡ್ ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.